ನಾನು ನಿಮ್ಮ ವಿವೇಕ್ ಡಾರ್ಲಿಂಗ್ ಏನಪ್ಪ ವಿಷಯ ಅಂದರೆ ಇವತ್ತು ನಾನು ಮತ್ತು ನಮ್ಮ ಫ್ರೆಂಡು ಟಾಕ್ಸಿಕ್ ಮೂವಿ ಇವತ್ತು ರಿಲೀಸು. ಅದಕ್ಕೆ ಮೂವಿಗೆ ಹೋಗ್ತಾ ಇದ್ವಿ. ಮೂರನೇ ಶೋ ಏನೋ ಇವತ್ತು. ಮೂರನೇ ಶೋಗೆ 4 ಗಂಟೆಗೆ ಹೋಗ್ತಾಯಿದ್ವಿ. ನಮ್ಮ ಫ್ರೆಂಡ್ ಆನ್ ದ ವೇ ಬರ್ತಾ ಇದ್ದಾನಂತೆ. ನಾನು ನಮ್ಮ ಸ್ಕೂಲ್ ಹತ್ರ ಇರೋ PPHS ಸ್ಕೂಲ್ ಹತ್ರ ಬಂದಿದ್ದೆ. ನಾನು ಮತ್ತು ನಮ್ಮ ಫ್ರೆಂಡ್ ಹೋಗ್ತಾ ಇದ್ದೀವಿ. ಇವಾಗ ಹೋಗ್ಬಿಟ್ಟು ಐತೆ ಮೂವಿಗೆ. ಅದಕ್ಕೆ ನಾನು ಇಲ್ಲಿ ಕುಷ್ಕ ತಿನ್ನಕ್ಕೆ ಬಂದಿದ್ದೀನಿ ಭಗವಾನನೇ. ಹೋಗ್ಬಿಟ್ಟು ಥಿಯೇಟ್ರ್ ಹತ್ರ ಸಿಗ್ತೀನಿ ಗೈ. ಹಂಗೆ ನೋಡ್ತಾ ಇರಿ ಬ್ಲಾಗ್. ನೋಡಿ ಗೈಸ್, ಕಟ್ಔಟ್ಸು ಹೆಂಗೆ ಹಾಕಿದ್ದಾರೆ ಬಾಲಾಜಿ ಥಿಯೇಟ್ರ್ ಮುಂದೆ ಮಸ್ತಾಗಿ. ನೋಡಿ ಗೈಸ್, 4 ಗಂಟೆಯಲ್ಲೂ ಹೆವಿ ರಶ್ ಇದ್ದಾರೆ. ನಾನು ಮೇಲಕ್ಕೆ ಬಂದೆ, ಬಿಸಿಲಲ್ಲಿ ಇರೋಕ್ಕಾಗಿಲ್ಲ ಅಂತ ಇಲ್ಲಿ ಬಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಹೋಗ್ತಾ ಇದ್ದೀನಿ. 4 ಗಂಟೆ ಮೂರನೇ ಶೋ. ಗೈಸ್, ಇವಾಗ ಜಸ್ಟು ಇಂಟರ್ವ್ಯೂಲಲ್ಲಿ ನಾನು ಜ್ಯೂಸ್ ಇದೊಂದು ತೊಗೊಂಡು, ಅವನು ಒಂದು ಚಿಪ್ಸ್ ತೊಗೊಂಡ. ಅವ್ನು ಕ್ಯಾಮ್ರಾ ಮುಂದೆ ಮಾತಾಡಲ್ಲ. ನೋಡಿ ಗೈಸ್, ಇವಾಗ ಇಂಟರ್ವ್ಯೂನು ಎಲ್ಲರೂ ಬ್ರೇಕ್ ಮಾಡ್ತಿದ್ದೆ. ನಾನೊಂದು ಜ್ಯೂಸ್ ಕುಡ್ಕೊಂಡು ಒಂದು ಚಿಪ್ಸ್ ತೊಗೊಂಡಿದ್ದೆ. 30 ರೂಪಾಯಿ ಇದು. ಗೈಸ್, ನಿನ್ನೆ ತಾನೇ ಟಾಕ್ಸಿಕ್ ಮೂವಿ ಕಂಪ್ಲೀಟ್ ಬಂದೆ. ಟಾಕ್ಸಿಕ್ ಮೂವಿ ರಿವ್ಯೂ ಬಗ್ಗೆ ಕೇಳೋಕ್ಕಾದ್ರೆ, ಮೂವಿ ಆದರೂ ಒಂದು ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ತೆಗ್ದಿದ್ದಾರೆ. ಬಟ್ ಎಷ್ಟು ಆ್ಯಕ್ಟಿಂಗು ಆದರೆ ಹೀರೋಯಿನ್ಸ್ ಆ್ಯಕ್ಟಿಂಗ್ ಎಲ್ಲ ಚೆನ್ನಾಗೈತೆ. ಬಟ್ ಸ್ಟೋರಿ ವಿಷಯಕ್ಕೆ ಹೋದರೆ ಸ್ವಲ್ಪ ಡೀಪಾಗಿ ನೀವು ನೋಡಬೇಕು, ಲಾಸ್ಟ್ ಗಂಟೆ ನೋಡಬೇಕು. ಸ್ವಲ್ಪ ಅಪರಿಚಿತ ಮೂವಿ ತೆಗ್ದಿದ್ದಾರಲ್ಲ ತಮಿಳಲ್ಲಿ, ಆ ಥರ ಐತೆ. ಲಾಸ್ಟ್ ಟ್ವಿಸ್ಟ್ ಐತೆ ಗೈಸ್. ಎಲ್ಲರೂ ಹೋಗಿ ಥಿಯೇಟ್ರಲ್ಲಿ ನೋಡಿ, ಬೆಟರ್ ಎಕ್ಸ್ಪೀರಿಯೆನ್ಸು. ನಾನು ನೆಗೆಟಿವ್ ಏನು ರಿವ್ಯೂ ಕೊಡ್ತಾ ಇಲ್ಲ, ಪಾಸಿಟಿವ್ನೇ ಕೊಡ್ತಾ ಇರೋದು. ಯಾಕಂದರೆ KGF ಕನ್ನಡ ಇಂಡಸ್ಟ್ರಿ ಐತಂತಲೇ ಗೊತ್ತಾಗಿದ್ದೆ KGFನಿಂದ. ಎಲ್ಲರೂ ಹೋಗಿ ನೋಡಿ ಗೈಸ್, ಸಪೋರ್ಟ್ ಮಾಡಿ ನಮ್ಮ ಟಾಕ್ಸಿಕ್ ಮೂವಿಗೆ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಮ ವಿವೇಕ್ ಡಾರ್ಲಿಂಗ್. ಟೇಕ್ ಕೇರ್.